ಬಿಗ್ ಬಾಸ್ ಸಾಮ್ರಾಜ್ಯದ ಅಧಿಪತಿಯಾಗುವ ಟಾಸ್ಕ್ ಅಲ್ಲಿ ಕೊನೆಯದಾಗಿ ಕೊಟ್ಟ ಆಕ್ಟಿವಿಟಿಯಲ್ಲಿ ಮೋಕ್ಷಿತಾ ತಂಡ ಎಡವಿದು ಯಾಕೆ ಗೊತ್ತಾ? ಮಂಜು ಟೀಮ್ ಗೆಲ್ಲೋಕೆ ಹೆಲ್ಪ್ ಮಾಡಿದ ಟ್ರಿಕ್ಸ್ ಯಾವುದು? ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಇಟ್ಟಿದ್ದ ಟ್ವಿಸ್ಟ್ ಮಜಾ ಕೊಟ್ಟಿದ್ದು ಹೇಗೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಸಾಮ್ರಾಜ್ಯದ ಟಾಸ್ಕ್ ಅಲ್ಲಿ ಹೊಸ ಅಧ್ಯಾಯ ವಾರದ ಕೊನೆಯಲ್ಲಿತ್ತು. ಮನೆಯ ರಾಜ ಯುವರಾಣಿಯರ ಅಪಹರಣದ ಅಧ್ಯಾಯ ಇದಾಗಿತ್ತು. ಪ್ರಜೆಗಳಿಗೆ ಬಿಗ್ ಬಾಸ್ ಕೊಟ್ಟ ಆಕ್ಟಿವಿಟಿ ಸಂಪೂರ್ಣ ಮಾಡಿ ತಮ್ಮ ಅಧಿಪತಿಗಳನ್ನ ಉಳಿಸಿಕೊಳ್ಬೇಕಿತ್ತು. ಆಕ್ಟಿವಿಟಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕೂಡ ಆಗಿತ್ತು. ಮನೆಯ ಸ್ಥಳಗಳೇ ಇಲ್ಲಿ ಪಜಲ್ ಆಗಿದ್ವು. ಇನ್ನು ಟಾಸ್ಕ್ ನ ಉಸ್ತುವಾರಿಯಾಗಿದ್ದ ಚೈತ್ರ ಹೇಳಿದ ರೂಲ್ಸ್ಗೆ ಭವ್ಯ ತಾಳ್ಮೆ ಕಳ್ಕೊಂಡಿದ್ರು. ಆಟ ಗೆಲ್ಬೇಕು ಅನ್ನೋ ಭರದಲ್ಲಿ ವಿಪರೀತವಾಗಿ ರಿಯಾಕ್ಟ್ ಮಾಡಿದ್ರು ಅನ್ನಿಸ್ತು. ಇನ್ನು ಟಾಸ್ಕ್ ಅಲ್ಲಿ ಮಂಜು ಟೀಮ್ ಗೆದ್ರು. ಇಲ್ಲಿ ಮೋಕ್ಷಿತಾ ಗುಂಪಿನ ಪ್ರಜೆಗಳು ತಪ್ಪು ಮಾಡಿದ್ದು ಎಲ್ಲಿ ಅಂದ್ರೆ, ರಜತ್ನ ಲೀಡ್ ಮಾಡೋಕೆ ಬಿಟ್ಟಿದ್ದು. ಯಾಕಂದ್ರೆ ರಜತ್ಗೆ ಮನೆಯ ಪರಿಚಯ ಕೇವಲ ಒಂದು ವಾರದಿಂದ ಅಷ್ಟೇ. ಕೊಟ್ಟಿದ್ದ ಟಾಸ್ಕ್ಗೆ ಮನೆಯಲ್ಲಿ ಮೊದಲ ದಿನದಿಂದ ಇದ್ದವ್ರೆ ಸೂಟ್ ಆಗ್ತಿದ್ರು. ರಜತ್ಗೆ ಕನ್ಫ್ಯೂಸ್ ಆಗಿದ್ರಿಂದ ಟಾಸ್ಕ್ ನ ಟೈಮ್ಗೆ ಸರಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗ್ಲಿಲ್ಲ. ಆದ್ರೆ ಮಂಜು ಟೀಮ್ ಅಲ್ಲಿ ತ್ರಿವಿಕ್ರಮ್ ಟೀಮ್ ನ ಸರಿಯಾಗಿ ಗೈಡ್ ಮಾಡಿದ್ರು. ತ್ರಿವಿಕ್ರಮ್ ಮಾತನ್ನ ಭವ್ಯ ಕರೆಕ್ಟ್ ಆಗಿ ಫಾಲೋ ಕೂಡ ಮಾಡಿದ್ರು. ಇವರ ಕೋಆರ್ಡಿನೇಷನ್ ವರ್ಕ್ ಆಯ್ತು. ಆಟ ಗೆದ್ರು. ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಕೂಡ ಆದ್ರು. ಈ ಆಟದಲ್ಲಿ ಮಂಜು ಮೋಕ್ಷಿತಾ ತೀರಾ ಪರ್ಸನಲ್ ಆಗಿ ಆಡಿದ್ರು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇನ್ನು ಗೆದ್ದ ಟೀಮ್ಗೆ ಕ್ಯಾಪ್ಟನ್ಸಿ ಓಟದಲ್ಲಿ ಓಡೋ ಅವಕಾಶ ಸಿಕ್ತು. ಆದ್ರೆ ಬಿಗ್ ಬಾಸ್ ಅದರಲ್ಲೂ ಟ್ವಿಸ್ಟ್ ಇಟ್ಟಿದ್ರು. ಗೆದ್ದ ಟೀಮ್ನ ಪರವಾಗಿ ಆಡಿದ್ದು ಸೋತ ತಂಡ. ಆದ್ರೆ ಇಲ್ಲಿ ಪರವಾಗಿ ಅನ್ನೋದ್ಕಿಂತ ವಿರುದ್ಧವಾಗಿ ಅಂದ್ರೆ ಚೆನ್ನಾಗಿ ಸೂಟ್ ಆಗತ್ತೆ. ಯಾಕಂದ್ರೆ ಕ್ಯಾಪ್ಟನ್ ಯಾರು ಆಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಸೋತ ತಂಡದವ್ರೆ ಅನ್ನೋ ಹಾಗೆ ಡಿಸೈನ್ ಆಗಿತ್ತು ಟಾಸ್ಕ್. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದವರು ಎಲ್ರೂ ಕೊನೆಗೆ ಡಿಸೈಡ್ ಮಾಡಿದ್ದು ಕ್ಯಾಪ್ಟನ್ ಆಗದೇ ಇರೋ ಧನ್ರಾಜ್ನ ಕ್ಯಾಪ್ಟನ್ ಮಾಡ್ಬೇಕು ಅಂತ. ಮನೆಯ ಹಲವು ಸ್ಪರ್ಧಿಗಳ ಪ್ರಕಾರ ಇರೋರಲ್ಲಿ ನ್ಯಾಯವಾಗಿರೋದು ಧನ್ರಾಜ್. ಹೀಗಾಗಿ ಧನ್ರಾಜ್ ಕ್ಯಾಪ್ಟನ್ ಆದ್ರೆ ಮನೆಯ ವಾತಾವರಣ ಹೇಗಿರುತ್ತೆ ಅನ್ನೋ ಕುತೂಹಲ ಇದ್ದಿದ್ರಿಂದ ಒಗ್ಗಟ್ಟಿನಲ್ಲಿ ಗೆಲ್ಲಿಸಿದ್ರು. ಒಟ್ಟಿನಲ್ಲಿ ವಾರ ಮುಗಿದಾಯ್ತು. ಕನ್ನಡ ಜನರು ಕಾಯ್ತಾ ಇದ್ದ ಪಂಚಾಯಿತಿ ಕೂಡ ಬಂದಾಯ್ತು. ನಾಳಿನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳ ಚರ್ಚೆ ವಿಮರ್ಶೆ ನಡೆಯುತ್ತೆ ಕಾದು ನೋಡ್ಬೇಕು.